ಹಲೋ ನಮಸ್ಕಾರ. ನಾನು ಡಾಕ್ಟರ್ ಮೌರ್ಯ GS, ಆರ್ಥೋಪೆಡಿಕ್ ಕನ್ಸಲ್ಟೆಂಟ್, ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್, KM ದೊಡ್ಡಿ. ಇವತ್ತು ಮಂಡಿ ನೋವು ಬಗ್ಗೆ ಮಾತಾಡೋಣ. ಮಂಡಿ ನೋವು ಇದನ್ನ ನಾವು ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ ಎರಡನ್ನ ಡಿವಿಷನ್ ಮಾಡ್ತೀವಿ. ಪ್ರೈಮರಿ ಅಂದರೆ ಏಜ್ ರಿಲೇಟೆಡ್ ಚೇಂಜಸ್, ಅಂದರೆ ಒಂದು ಏಜ್ ಆಯ್ತಾ ಒಂದು 60+ ಆಯ್ತಾ, ಯಾವ ರೀತಿ ನಮ್ಮದು ನರೆ ಕೂದಲು ಬರುತ್ತೋ, ಮುಖ ಸುಕ್ಕಾಗುತ್ತೋ, ಹಲ್ಲು ಬೀಳುತ್ತೋ, ಕಣ್ಣು ಪೊರೆ ಬರುತ್ತೋ, ಅದೇ ರೀತಿ ಮಂಡಿನೂ ಕೂಡ ಸವಿಯುತ್ತೆ. ಇದನ್ನ ಪ್ರೈಮರಿ ಅಥವಾ ಇಡಿಯೋಪತಿಕ್ ಅಂತೀವಿ. ಇದು ತುಂಬ ಆಲ್ಮೋಸ್ಟ್ 80 ಜನಕ್ಕೆ 100 ಜನದಲ್ಲಿ ಇದು ಎಲ್ಲ ಒಂದು ಮುಪ್ಪು ಸಹಜವಾಗಿ ಏನು ಬರೋದ್ರಿಂದ ನಾವು ಒಂದು ಸರಿ ಏಜ್ ಆಯ್ತಾ ಇದ್ದಂಗೆ ನಮಗೆಲ್ಲ ಮಂಡಿ ನೋವು, ಮಂಡಿ ಸವೆತ ಇದೆಲ್ಲ ಕಾಮನಾಗಿ ಎಲ್ರಿಗೂ ಬರುತ್ತೆ. ಸೆಕೆಂಡ್ರಿ ಆರ್ಥ್ರೈಟಿಸ್ ಅಂದರೆ ವಾಯು ಕಾಯಿಲೆಯಿಂದ ಬಂದಿರ್ಬೋದು, ಅಥವಾ ಹಳೇದು ಯಾವುದೋ ಮೂಳೆ ಫ್ರ್ಯಾಕ್ಚರಿಂದ ಪ್ಲೇಟ್ ಹಾಕಿ ಸರ್ಜರಿ ಏನೋ ಮಾಡಿರ್ತಾರೆ, ಅದರಿಂದ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆಗಿರ್ಬೋದು. ಇದರಿಂದ ಯಾವುದೇ ಕಾರಣದಿಂದ ಮಂಡಿ ಏನು ಸವಿತದೆ, ಆಕ್ಸಿಲೆಂಟ್ ಆಗುತ್ತೆ, ಇದನ್ನ ನಾವು ಸೆಕೆಂಡ್ರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ನಮ್ಮ ಪೇಷಂಟ್ ಯಾವ ರೀತಿ ಫಸ್ಟು ಬರ್ತಾರೆ ನಮ್ಮ ಹತ್ರ ಅಂದರೆ, ಸರ್ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಎದ್ದೇಳೋಕ್ಕಾಗಲ್ಲ, ಕೂತಿದ್ದು ಎದ್ದೇಳೋಕ್ಕಾಗಲ್ಲ, ಬಾತ್ರೂಮಲ್ಲಿ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ, ದೇವ್ರ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಮಾಜ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಪುನಃ ರಾತ್ರಿ ಹೊತ್ತು ಮಿಡ್ನೈಟ್ ಅಂದರೆ ಒಂದು ಮಲಗೋದೊಂದು 2 ಗಂಟೆ ಆದ ತಕ್ಷಣ, ಮಲಗೋದೊಂದು 2-3 ಗಂಟೆ ಆದ ತಕ್ಷಣ ಪೇಷಂಟು ನನ್ನ ಕೈಲಿ ಸಡನ್ನಾಗೆ ಪೇಯ್ನ್ ಜಾಸ್ತಿ ಆಯಿತು, ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತ ಬರ್ತಾರೆ. ಅದನ್ನ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಎಕ್ಸಾಮಿನೇಷನ್ ಮಾಡ್ತೀವಿ ಫಸ್ಟ್, ಆಮೇಲೆ ಹಿಸ್ಟ್ರಿ ತಗೋತೀವಿ, ವಾಯು ಕಾಯಿಲೆನ ಪ್ರೈಮರಿನ ಸೆಕೆಂಡ್ರಿನ ಅಂತ ಡಿವಿಷನ್ ಮಾಡ್ತೀವಿ. ಅದಾದಮೇಲೆ ನಾವು ಒಂದು ಎಕ್ಸ್ರೇನ ತಗೋತೀವಿ. ಎಕ್ಸ್ರೇ ಇಟ್ಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್. ಅದು ನಿಂತ್ಕೊಂಡು ಮಾಡಬೇಕು. ನಿಂತ್ಕೊಂಡು ಅಂದರೆ ಫುಲ್ ವೆಯ್ಟ್ ಬೇರಿಂಗ್ ಮಾಡಿದಾಗ ನಾವು ಎಕ್ಸ್ರೇನ ಗ್ರೇಡಿಂಗ್ ಮಾಡ್ತಾ ಹೋಗ್ತೀವಿ. ಆ ಗ್ರೇಡಿಂಗ್ 1, 2, 3, 4 ಅಂತ ಕೊಟ್ಕೊಂಡು ಹೋಗ್ತೀವಿ. 1 ಅಂದರೆ ಏನು ಚೇಂಜಸ್ ಏನಿರೋದಿಲ್ಲ, ಜಸ್ಟ್ ಸಸ್ಪೆಕ್ಷನ್ ಆಫ್ ದಿ ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಇರ್ತದೆ. ಗ್ರೇಡ್ 2 ಅಂದರೆ ಜಾಯಿಂಟ್ ರಿಡಕ್ಷನ್ ಇರುತ್ತೆ, ಪ್ಲಸ್ ಆಸ್ಟಿಯೋಫೈಟ್ಸ್ ಕೊಯ್ರಿ ಇರ್ಬೋದು, ಇಲ್ದೇ ಇರ್ಬೋದು. ಗ್ರೇಡ್ 3 ಅಂದರೆ ಆಸ್ಟಿಯೋಫೈಟ್ಸ್ ಇರುತ್ತೆ, ಪ್ಲಸ್ ಜಾಯಿಂಟ್ ರಿಡಕ್ಷನ್ ಸಿಗ್ನಿಫಿಕೆಂಟ್ಲಿ ಡಿಸ್ಟರ್ಬ್ ಆಗಿರುತ್ತೆ. ಆ್ಯಂಡ್ ಗ್ರೇಡ್ 4 ಅಂದರೆ ದರ್ ಈಸ್ ಕಂಪ್ಲೀಟ್ ಲಾಸ್ ಆಫ್ ಜಾಯಿಂಟ್ ಸ್ಪೇಸ್. ಇದು ಗ್ರೇಡ್ 4 ಮಾಡ್ತೀವಿ. ಇದೇ ಥರ ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಅರ್ಲಿ ಚೇಂಜಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಅರ್ಲಿ ಇದರಲ್ಲಿ ಜಸ್ಟ್ ವಿಲ್ ಡೂ ಸಮ್ ಫಿಸಿಯೋಥೆರಪಿ, ವಿಲ್ ಟೆಲ್ ತಮ್ ಎಕ್ಸಸೈಸ್ ಟು ಸ್ಟ್ರೆಂಥನ್ ದಿ ಕ್ವಾಡ್ರಿಸೆಪ್ಸ್ ಎಲ್ಲ ಸ್ಟ್ರೆಂಥನ್ ಮಾಡೋಕ್ಕೆ ಹೇಳ್ತೀವಿ. ಕೆಳಗೆ ಕುತ್ಕೋಬಾರ್ದು ಅಂತ ಹೇಳ್ತೀವಿ. ಬಿಸಿನೀರು ಶಾಖ, ಆಮೇಲೆ ಜೆಲ್ಸು, ಒಂದು 5 ದಿನಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಪ್ಲಸ್ ಬೋನ್ ಸ್ಟ್ರೆಂತ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಅಲಾಂಗ್ ವಿತ್ ಫಿಸಿಯೋಥೆರಪಿನೂ ಹೇಳ್ತೀವಿ. ಅದೇ ಗ್ರೇಡ್ 2, ಗ್ರೇಡ್ 3ಲೆಲ್ಲ ಏನು ಮಾಡ್ತೀವಿ, PRPs ಇರುತ್ತೆ, ಇಲ್ಲಾಂದರೆ ಇಂಜೆಕ್ಷನ್ಸ್ ಇರುತ್ತೆ. ಒನ್ ಥಿಂಗ್ ಕನ್ಫರ್ಮ್ ಆಗಿ ಏನು ಹೇಳಬೇಕು ಅಂದರೆ, PRP ಆಗಿರಲಿ, ಓಝೋನ್ ಥೆರಪಿ ಅಂತೆಲ್ಲ ಕೊಡ್ತಾರೆ, ಅದು ಟ್ರೀಟ್ಮೆಂಟ್ ಅಲ್ಲ. ನಾಳೆ ಆಗೋದನ್ನ ನಾಳಿದ್ವರೆಗೂ ತಳ್ಬೋದು, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಇದೆ. ಅಂದರೆ ಸುತ್ತ ಇನ್ಫ್ಲಮೇಷನ್ ಒಳಗಡೆ ಎಲ್ಲ ಗಾಯ ಆಗಿರುತ್ತೆ, ಆ ಗಾಯನ ಸ್ವಲ್ಪ ಕಡಿಮೆ ಮಾಡ್ಸೋಕ್ಕೆ, ಸ್ವಲ್ಪ ಊತ ಕಡಿಮೆ ಮಾಡೋಕ್ಕೆ ಮಾಡ್ಬೋದು. ನೆಕ್ಸ್ಟು ಗ್ರೇಡ್ 3, ಗ್ರೇಡ್ 4 ಅದರಲ್ಲೇನಪ್ಪ ಅಂದರೆ, ಪೇಷಂಟು ವಿತ್ ಎಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ ಫೇಲ್ ಆದರೆ, ಇನ್ನೂ ಪೇಷಂಟ್ ಫಿಸಿಯಾಲಜಿಕಲಿ ಹೆಂಗಿದ್ರೆ ಅಂದರೆ ದೇ ಆರ್ ನಾಟ್ ಬೆಡ್ ರಿಡನ್, ಇನ್ನೂ ಒಂದೇ ಕಡೆ ಸೇರಿಲ್ಲ, ಆವಾಗ ನಾವು ಸರ್ಜರಿನ ಅಡ್ವೈಸ್ ಮಾಡ್ತೀವಿ. ಕೃತಕ ಕೀಲು ಜೋಡಣೆ ಅಥವಾ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಥವಾ ಟೋಟಲ್ ನೀ ಆರ್ಥ್ರೋಪ್ಲಾಸ್ಟಿ ಅಂದರೆ ನೀನ ಏನೇನು ನಾವು ಚೇಂಜ್ ಮಾಡ್ತೀವಿ, ಇದ್ರ ಬಗ್ಗೆ ತುಂಬ ಜನಕ್ಕೆ ತುಂಬ ಡೌಟ್ಸ್ಗಳಿರುತ್ತೆ. ಸರ್ ಅದೇನು ಪರ್ಮನೆಂಟಾ, ಅದೇನು ಗ್ಯಾರಂಟಿ ಇರುತ್ತಾ, ಇಲ್ಲಾಂದ್ರೆ ಅದಾದಮೇಲೆ ಪೇಷಂಟು ಕಷ್ಟ ಆಗ್ಬಿಡುತ್ತಂತೆ, ಬೆಡ್ ರಿಡನ್ ಆಗಿಬಿಟ್ರಂತೆ, ಫೇಲ್ ಆಗಿಬಿಡುತ್ತಂತೆ. ಇದು ಎಲ್ಲದಕ್ಕೂ ಏನಪ್ಪ ಆನ್ಸರು ಅಂದರೆ, ಕೃತಕ ಕೀಲು ಜೋಡಣೆ ಅಂದರೆ ಏನಪ್ಪ ಅಂದರೆ, ಏನು ನಾವು ಎಕ್ಸ್ಟ್ರಾ ಏನು ಮಾಡಲ್ಲ. ನಿಮ್ಮದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಏನಪ್ಪ ಒನ್ಸ್ ಗಾರ್ಡ್ ಏನು ಕೊಟ್ಟಿರ್ತಾನೆ ಅದು ಲೈಫ್ ಟೈಮ್ ಅದೇನೆ, ಅದೆಲ್ಲ ರಬ್ಬಾಗ್ಬಿಟ್ಟಿದ್ದಾದಮೇಲೆ ವಿ ವಿಲ್ ರೀಪ್ಲೇಸ್, ಜಸ್ಟ್ ಟೈರ್ನ ರೀಬೋಲ್ಟ್ ಮಾಡ್ದಂಗೆ ನಾವು ಮೇಲ್ಗಡೆ ಏನಪ್ಪ ಅಂದರೆ ಮೆಟಲ್ಸ್ ಇರುತ್ತೆ, COCR ಮೆಟಲ್ ಇರುತ್ತೆ, ಪ್ಲಸ್ ಟೈಟಾನಿಯಂ ಮೆಟಲ್ ಇರುತ್ತೆ, ಮಧ್ಯೆ ಪಾಲಿ ಇರುತ್ತೆ, ಅದನ್ನ ಹಾಕ್ತೀವಿ. ಸರ್ ಇದೇನು ಪರ್ಮನೆಂಟಾ, ಇದೇನು ಲೈಫ್ ಟೈಮ್ ಒಂದು 50 ವರ್ಷ ಬರುತ್ತಾ? ಹಂಗಲ್ಲ. ಓಲ್ಡ್ ಏಜ್ಗೆ ಮೊದಲೇ ಡಿಮ್ಯಾಂಡ್ ಕಡಿಮೆ ಇರುತ್ತೆ, ವರ್ಕ್ಲೋಡ್ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಯಾವುದೇ ಒಂದು ಜಾಯಿಂಟು ಒಂದು 10 to 12 ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ, ಬಟ್ ಅದು ಅವ್ರ ಲೈಫ್ ಟೈಮ್ವರೆಗೂ ಬರುತ್ತೆ. ಇದರಿಂದ ಏನು ಅಡ್ವಾಂಟೇಜು, ಪೇಷಂಟು ಪೇಯ್ನ್ಲೆಸ್ ಆಗಿ ಇರಬಹುದು, ಆರಾಮಾಗಿ ನಿದ್ದೆ ಮಾಡ್ಬೋದು. ಓಲ್ಡ್ ಏಜ್ನ ಎಷ್ಟು ದಿನ ಹೆಂಗೆ ಬದುಕ್ತೆ ಅನ್ನೋಕ್ಕಿಂತ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಾರೆ. ಅಂದರೆ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಚೆನ್ನಾಗಿರುತ್ತೆ. ಅದ್ರ ಜೊತೇಲಿ ಪೇಷಂಟು ಡಿಪ್ರೆಷನ್ಗೆ ಹೋಗೋದು ಇವೆಲ್ಲ ಕಡಿಮೆ ಆಗುತ್ತೆ. ಯಾವ ಥರ ಡಿಪ್ರೆಷನ್ಗೆ ಹೋಗ್ತಾರೆ ಅಂದರೆ, ಬೇರೆಯವರು ನನಗೇನೋ ಒಂದು ಕೆಲಸ ಮಾಡಬೇಕು, ನಾನು ಯಾವತ್ತೂ ಇದುವರೆಗೂ ಕೆಲಸನೇ ಯಾರ ಹತ್ರನೂ ಏನೂ ಮಾಡಿಸ್ಕೊಂಡಿರಲಿಲ್ಲ, ಇಲ್ಲಿ ನನ್ನ ಟಾಯ್ಲೆಟ್ ಕ್ಲೀನಿಂಗು, ನನ್ನ ನರ್ಸಿಂಗ್ ಕೇರೋ ಅದನ್ನ ನಾನೇ ಮಾಡ್ಕೊಂಡಾಗ ಐ ಆಮ್ ಮೋರ್ ಹ್ಯಾಪಿ ಮೈಸೆಲ್ಫ್. ಇದಕ್ಕೋಸ್ಕರ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ.
ಇನ್ನೂ ಏನೋ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಮಾದೇಗೌಡ ಹಾಸ್ಪಿಟ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು.